ಒಂದು ವೇಳೆ ಸೌಜನ್ಯ ಪ್ರಕರಣ ಮರು ತನಿಖೆ ಆಗುತ್ತೆ ಅಂತ ಹೇಳಿದ್ರೆ ಯಾವನು ಕೂಡ ಬೇಡ ಅಂತ ಹೇಳಬಾರ್ದು. ಯಾರು ಬೇಡ ಅಂತಾರೋ ಅವರೇ ಡೇಂಜರ್. ನಾನು ಒಂದು ಹೇಳ್ಬಿಡ್ತೀನಿ, ಮರು ತನಿಖೆ ಆಗತ್ತಾ? ಆಗಬೇಕು. ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಿದೆ, ತಪ್ಪು ಮಾಡಿದಾರ ಶಿಕ್ಷೆ. ಹಾಗಂತ ಅಂತೆಕಂತೆ ಸುದ್ದಿಗಳಲ್ಲ. ನಾನು ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುವಂಥದ್ದು ವಿಚಾರಗಳು. ಆಮೇಲೆ ಹಾಗಂತ ಇದನ್ನ ಸರ್ಕಾರ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ. ಮರು ತನಿಖೆ ಕೋರ್ಟೇ ಹೇಳಬೇಕು. ಅಗ್ನಿಶಿಧರ್ ಅವರು ಕೂಡ ಇದರ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಏನಾಗುತ್ತೆ, ಹೇಗಾಗುತ್ತೆ ಅಂತ. ಕೆ.ವಿ. ಧನಂಜಯ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಅವರನ್ನು ಕೂಡ ನೆಕ್ಸ್ಟ್ ನಾವು ಮಾತಾಡಿಸುವಂತ ಪ್ರಯತ್ನಗಳನ್ನು ಮಾಡ್ತೀವಿ. ಇದು ನಾನು ಯಾಕೆ ಅಂತಂದ್ರೆ, ನೀವು ಒಂದು ಪುಸ್ತಕವನ್ನು ಓದಿದಾಗ ಅರ್ಧದಿಂದ ಓದಬೇಡಿ ಅಂತ, ಡೇ ಒನ್ನಿಂದ ಓದಿ ಅಂತ. ಅದಕ್ಕಾಗಿ ನಾನು ಪ್ರತಿಯೊಂದನ್ನು ಕೂಡ ಸ್ವಲ್ಪ 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 ಕೊಡ್ತಾ ಇರ್ತೀನಿ. ಆ ಪರನಲ್ಲ ಈ ಪರನಲ್ಲ, ಓನ್ಲಿ ಸೌಜನ್ಯ ಪರ. ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀನಿ ನೋಡಿ. ಸೌಜನ್ಯ ಅತ್ಯಾಚಾರ ಪ್ರಕರಣವೇ ದೊಡ್ಡ ಗೋಜಲಾಗುತ್ತೆ. ಯಾಕೆ ಅಂತೇಳಿ 2012ರಲ್ಲಿ ಈಗ ಗಿರೀಶ್ ಮಠ್ ಹೇಳಿದ್ರಲ್ಲ, ಸತತ 2 ದಿನ ಧರ್ಮಸ್ಥಳದಲ್ಲಿ ಮಳೆ ಸುರಿದಿರುತ್ತೆ. ಸೌಜನ್ಯ ಬಸ್ ಇಳಿದಾಗ್ಲೂ ಮಳೆ ಸುರಿತಾ ಇರುತ್ತೆ. ಹಾಗಿದ್ರೆ ಅತ್ಯಾಚಾರಿಗಳು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ರು ಅನ್ಸತ್ತೆ ನೋಡಿ. ಮಳೆ ಸುರಿತಾ ಇದ್ರು ಕೂಡ ಆಕೆಯ ಬಟ್ಟೆ, ಬ್ಯಾಗ್, ಪುಸ್ತಕಗಳು ಒದ್ದೆ ಆಗಿರಲಿಲ್ಲ. ಹಾಗಿದ್ರೆ ಮಳೆ ಬರುವಂತ ಜಾಗದಲ್ಲಿ, ಅಂದ್ರೆ ಕಾಡ್ನಲ್ಲಿ ಸೌಜನ್ಯ ಅತ್ಯಾಚಾರ ನಡೆದಿರಲಿಲ್ವಾ? ಶವ ಸಿಕ್ಕ ಜಾಗದಲ್ಲಿ ರಾತ್ರಿ ಇಡೀ 2,000 ಜನ ಹುಡುಕ್ತಾರೆ, ಆಗ ಏನು ಸಿಗೋದಿಲ್ಲ. ಆದ್ರೆ ಹುಡುಕಿದ್ದ ಜಾಗದಲ್ಲೇ ಮರುದಿನ ಶವ ಪತ್ತೆ ಆಗತ್ತೆ. ಹಾಗಿದ್ರೆ ಸೌಜನ್ಯಾಳ ಗಡಿಯಾರ 2:15ಕ್ಕೆ ನಿಂತು ಹೋಗಿರುತ್ತೆ. ಇದೆಲ್ಲವೂ ಕೂಡ ಏನು ತನಿಖಾ ವರದಿಯಲ್ಲಿದೆ. ಅದು ಮಧ್ಯಾಹ್ನ 2:15 ಅಲ್ಲ, ಮಧ್ಯರಾತ್ರಿ 2:15ಕ್ಕೆ ನಿಂತು ಹೋಗುತ್ತೆ. ಸಂಜೆ ಅವಳು ಕಿಡ್ನಾಪ್ ತರ ಆಗಿರ್ತಾಳೆ. ಮಳೆ ನೀರು ಬಿದ್ದು ವಾಚ್ ನಿಂತು ಹೋಗಿತ್ತು. ಸೌಜನ್ಯ ಹಿಡಿದಿದ್ದ ಕೊಡೆ ಕೂಡ ಕಾಣೆಯಾಗಿತ್ತು. ಸ್ಥಳದಲ್ಲಿ ಪತ್ತೆಯಾಗಿದ್ದು ಒಂದೇ ಒಂದು ಚಪ್ಪಲಿ. ಹಾಗಿದ್ರೆ ಆ ಇನ್ನೊಂದು ಚಪ್ಪಲಿ ಎಲ್ಲಿಗೆ ಹೋಯ್ತು? ಬೇರೆಲ್ಲೋ ಅತ್ಯಾಚಾರ ಮಾಡಿ ಕಾಡಲ್ಲಿ ಎಸೆದಿದ್ರ? ಈ ನಡುವೆ ಸಂತೋಷ್ ರಾವ್ ಅನ್ನುವ ಅರೆಸ್ಟ್ ಆಗಿರ್ತಾನೆ, 12 ವರ್ಷಗಳ ಕಾಲ ಜೈಲಲ್ಲಿರ್ತಾನೆ. ಆತನನ್ನ ಕೊನೆಗೆ ಬಿಡುಗಡೆ ಮಾಡಲಾಗುತ್ತೆ. ಈಗ ಗಿರೀಶ್ ಮಠನವರು ಹೇಳೋದು ಸಂತೋಷ್ ರಾವ್ ಅಲ್ಲವೇ ಅಲ್ಲ, ಈ ತರ 3 ಇದ್ದಾರೆ. ಜೈನ್ ಕುಟುಂಬಕ್ಕೆ ಅವರು ಕೈ ತೋರಿಸ್ತಾ ಇದ್ದಾರೆ. ಇನ್ನು ವರ್ಗ ಒಂದು ಹೇಳೋದು ಇಲ್ಲ, ಈತನೇ. ಎರಡೂ ಕಡೆ ಈ ವಾದ ಪ್ರತಿವಾದಗಳಾಗ್ತಾ ಇರುತ್ತೆ. ನಾಳೆ ನಿಮಗೆ ಸಂತೋಷ್ ರಾವ್ ಕತೆ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ, ಆಯ್ತಾ? ಈ ನಡುವೆ ಇವೊಂದು ಬ್ರೇಕ್ ತಗೋತೀನಿ. ಸಮೀರ್ ಅವರನ್ನ ಬಳಸಿಕೊಳ್ಳಲಾಗಿದೆ, ದುಡ್ಡು ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ ಹಿಂದ್ಗಡೆಯಿಂದ, ಇದು ಹಿಂದೂ ವಿರೋಧಿ ಕೃತ್ಯ ಅನ್ನುವಂಥದ್ದು ಕೂಡ ಟೀಕೆ ಟಿಪ್ಪಣಿಗಳು ಅಲ್ಲ, ಶಬಾಷ್ ಮತ್ತೊಂದು ಎಲ್ಲವೂ ಬರ್ತಾ ಇದೆ. ಈಗ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಅದೇನಪ್ಪಾ ಅಂತಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಿದ್ದರೆ ಈ ಘಟನೆಗಳ ಬಗ್ಗೆ ಇಷ್ಟೆಲ್ಲ ನೀವು ಮಾತಾಡ್ತಿದ್ದರೆ ಆ ಒಂದು ಘಟನೆ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತಂದ್ರೆ, ಅದು ಕೂಡ ಒಂದು 250 ಹೆಣ್ಣು ಮಕ್ಕಳ ಗೋಳಿನ ಅತ್ಯಾಚಾರದ ಕತೆ. ಏನು ಅಂತ ಹೇಳ್ತೀನಿ. ಒಂದು ವೇಳೆ ಸೌಜನ್ಯ ಪ್ರಕರಣ ಮರು ತನಿಖೆ ಆಗುತ್ತೆ ಅಂತ ಹೇಳಿದ್ರೆ ಯಾವನು ಕೂಡ ಬೇಡ ಅಂತ ಹೇಳಬಾರ್ದು. ಯಾರು ಬೇಡ ಅಂತಾರೋ ಅವರೇ ಡೇಂಜರ್. ನಾನು ಒಂದು ಹೇಳ್ಬಿಡ್ತೀನಿ, ಮರು ತನಿಖೆ ಆಗತ್ತಾ? ಆಗಬೇಕು. ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಿದೆ, ತಪ್ಪು ಮಾಡಿದಾರ ಶಿಕ್ಷೆ. ಹಾಗಂತ ಅಂತೆಕಂತೆ ಸುದ್ದಿಗಳಲ್ಲ. ನಾನು ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುವಂಥದ್ದು ವಿಚಾರಗಳು. ಆಮೇಲೆ ಹಾಗಂತ ಇದನ್ನ ಸರ್ಕಾರ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ. ಮರು ತನಿಖೆ ಕೋರ್ಟೇ ಹೇಳಬೇಕು. ಅಗ್ನಿಶಿಧರ್ ಅವರು ಕೂಡ ಇದರ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಏನಾಗುತ್ತೆ, ಹೇಗಾಗುತ್ತೆ ಅಂತ. ಕೆ.ವಿ. ಧನಂಜಯ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಅವರನ್ನು ಕೂಡ ನೆಕ್ಸ್ಟ್ ನಾವು ಮಾತಾಡಿಸುವಂತ ಪ್ರಯತ್ನಗಳನ್ನು ಮಾಡ್ತೀವಿ. ಇದು ನಾನು ಯಾಕೆ ಅಂತಂದ್ರೆ, ನೀವು ಒಂದು ಪುಸ್ತಕವನ್ನು ಓದಿದಾಗ ಅರ್ಧದಿಂದ ಓದಬೇಡಿ ಅಂತ, ಡೇ ಒನ್ನಿಂದ ಓದಿ ಅಂತ. ಅದಕ್ಕಾಗಿ ನಾನು ಪ್ರತಿಯೊಂದನ್ನು ಕೂಡ ಸ್ವಲ್ಪ 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 ಕೊಡ್ತಾ ಇರ್ತೀನಿ. ಆ ಪರನಲ್ಲ ಈ ಪರನಲ್ಲ, ಓನ್ಲಿ ಸೌಜನ್ಯ ಪರ. ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀನಿ ನೋಡಿ. ಸೌಜನ್ಯ ಅತ್ಯಾಚಾರ ಪ್ರಕರಣವೇ ದೊಡ್ಡ ಗೋಜಲಾಗುತ್ತೆ. ಯಾಕೆ ಅಂತೇಳಿ 2012ರಲ್ಲಿ ಈಗ ಗಿರೀಶ್ ಮಠ್ ಹೇಳಿದ್ರಲ್ಲ, ಸತತ 2 ದಿನ ಧರ್ಮಸ್ಥಳದಲ್ಲಿ ಮಳೆ ಸುರಿದಿರುತ್ತೆ. ಸೌಜನ್ಯ ಬಸ್ ಇಳಿದಾಗ್ಲೂ ಮಳೆ ಸುರಿತಾ ಇರುತ್ತೆ. ಹಾಗಿದ್ರೆ ಅತ್ಯಾಚಾರಿಗಳು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ರು ಅನ್ಸತ್ತೆ ನೋಡಿ. ಮಳೆ ಸುರಿತಾ ಇದ್ರು ಕೂಡ ಆಕೆಯ ಬಟ್ಟೆ, ಬ್ಯಾಗ್, ಪುಸ್ತಕಗಳು ಒದ್ದೆ ಆಗಿರಲಿಲ್ಲ. ಹಾಗಿದ್ರೆ ಮಳೆ ಬರುವಂತ ಜಾಗದಲ್ಲಿ, ಅಂದ್ರೆ ಕಾಡ್ನಲ್ಲಿ ಸೌಜನ್ಯ ಅತ್ಯಾಚಾರ ನಡೆದಿರಲಿಲ್ವಾ? ಶವ ಸಿಕ್ಕ ಜಾಗದಲ್ಲಿ ರಾತ್ರಿ ಇಡೀ 2,000 ಜನ ಹುಡುಕ್ತಾರೆ,
ಆಗ ಏನು ಸಿಗೋದಿಲ್ಲ. ಆದ್ರೆ ಹುಡುಕಿದ್ದ ಜಾಗದಲ್ಲೇ ಮರುದಿನ ಶವ ಪತ್ತೆ ಆಗತ್ತೆ. ಹಾಗಿದ್ರೆ ಸೌಜನ್ಯಾಳ ಗಡಿಯಾರ 2:15ಕ್ಕೆ ನಿಂತು ಹೋಗಿರುತ್ತೆ. ಇದೆಲ್ಲವೂ ಕೂಡ ಏನು ತನಿಖಾ ವರದಿಯಲ್ಲಿದೆ. ಅಂದು ಅದು ಮಧ್ಯಾಹ್ನ 2:15 ಅಲ್ಲ, ಮಧ್ಯರಾತ್ರಿ 2:15ಕ್ಕೆ ನಿಂತು ಹೋಗುತ್ತೆ. ಸಂಜೆ ಅವಳು ಕಿಡ್ನಾಪ್ ಆಗಿರ್ತಾಳೆ. ಮಳೆ ನೀರು ಬಿದ್ದು ವಾಚ್ ನಿಂತು ಹೋಗಿತ್ತು. ಸೌಜನ್ಯ ಹಿಡಿದಿದ್ದ ಕೊಡೆ ಕೂಡ ಕಾಣೆಯಾಗಿತ್ತು. ಸ್ಥಳದಲ್ಲಿ ಪತ್ತೆಯಾಗಿದ್ದು ಒಂದೇ ಒಂದು ಚಪ್ಪಲಿ. ಹಾಗಿದ್ರೆ ಆ ಇನ್ನೊಂದು ಚಪ್ಪಲಿ ಎಲ್ಲಿಗೆ ಹೋಯ್ತು? ಬೇರೆಲ್ಲೋ ಅತ್ಯಾಚಾರ ಮಾಡಿ ಕಾಡಲ್ಲಿ ಎಸೆದಿದ್ರ? ಈ ನಡುವೆ ಸಂತೋಷ್ ರಾವ್ ಅನ್ನೋತ ಅರೆಸ್ಟ್ ಆಗಿರ್ತಾನೆ, 12 ವರ್ಷಗಳ ಕಾಲ ಜೈಲಲ್ಲಿರ್ತಾನೆ. ಆತನನ್ನ ಕೊನೆಗೆ ಬಿಡುಗಡೆ ಮಾಡಲಾಗುತ್ತೆ. ಈಗ ಗಿರೀಶ್ ಮಠನವರು ಹೇಳೋದು ಸಂತೋಷ್ ರಾವ್ ಅಲ್ಲವೇ ಅಲ್ಲ, ಈ ತರ ಮೂವರಿದ್ದಾರೆ. ಜೈನ್ ಕುಟುಂಬಕ್ಕೆ ಅವರು ಕೈ ತೋರಿಸ್ತಾ ಇದ್ದಾರೆ. ಇನ್ನೂ ವರ್ಗ ಒಂದು ಹೇಳೋದು ಇಲ್ಲ, ಈತನೇ. ಎರಡೂ ಕಡೆ ಈ ವಾದ ಪ್ರತಿವಾದಗಳಾಗ್ತಾ ಇರುತ್ತೆ. ನಾಳೆ ನಿಮಗೆ ಸಂತೋಷ್ ರಾವ್ ಕತೆ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ, ಆಯ್ತಾ? ಈ ನಡುವೆ ಇವೊಂದು ಬ್ರೇಕ್ ತಗೋತೀನಿ. ಸಮೀರ್ ಅವರನ್ನ ಬಳಸಿಕೊಳ್ಳಲಾಗಿದೆ, ದುಡ್ಡು ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ ಹಿಂದ್ಗಡೆಯಿಂದ, ಇದು ಹಿಂದೂ ವಿರೋಧಿ ಕೃತ್ಯ ಅನ್ನುವಂಥದ್ದು ಕೂಡ ಟೀಕೆ ಟಿಪ್ಪಣಿಗಳು ಅಲ್ಲ, ಶಬಾಷ್ ಮತ್ತೊಂದು ಎಲ್ಲವೂ ಬರ್ತಾ ಇದೆ. ಈಗ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಅದೇನಪ್ಪಾ ಅಂತಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಿದ್ದರೆ ಈ ಘಟನೆಗಳ ಬಗ್ಗೆ ಇಷ್ಟೆಲ್ಲ ನೀವು ಮಾತಾಡ್ತಿದ್ದರೆ ಆ ಒಂದು ಘಟನೆ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ಅದು ಕೂಡ ಒಂದು 250 ಹೆಣ್ಣು ಮಕ್ಕಳ ಗೋಳಿನ ಅತ್ಯಾಚಾರದ ಕತೆ. ಏನು ಅಂತ ಹೇಳ್ತೀನಿ. ಒಂದು ವೇಳೆ ಸೌಜನ್ಯ ಪ್ರಕರಣ ಮರು ತನಿಖೆ ಆಗುತ್ತೆ ಅಂತ ಹೇಳಿದ್ರೆ ಯಾವನು ಕೂಡ ಬೇಡ ಅಂತ ಹೇಳಬಾರ್ದು. ಯಾರು ಬೇಡ ಅಂತಾರೋ ಅವರೇ ಡೇಂಜರ್. ನಾನು ಒಂದು ಹೇಳ್ಬಿಡ್ತೀನಿ, ಮರು ತನಿಖೆ ಆಗತ್ತಾ? ಆಗಬೇಕು. ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಿದೆ, ತಪ್ಪು ಮಾಡಿದ್ದಾರೆ ಶಿಕ್ಷೆ. ಹಾಗಂತ ಅಂತೆ ಕಂತೆ ಸುದ್ದಿಗಳಲ್ಲ. ನಾನು ನಿಮಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗುವಂಥದ್ದು ವಿಚಾರಗಳು. ಆಮೇಲೆ ಹಾಗಂತ ಇದನ್ನ ಸರ್ಕಾರ ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ. ಮರು ತನಿಖೆ ಕೋರ್ಟೇ ಹೇಳಬೇಕು. ಅಗ್ನಿಶಿಧರ್ ಅವರು ಕೂಡ ಇದರ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ, ಏನಾಗುತ್ತೆ ಹೇಗಾಗುತ್ತೆ ಅಂತ. ಕೆ.ವಿ. ಧನಂಜಯ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಅವರನ್ನು ಕೂಡ ನೆಕ್ಸ್ಟ್ ನಾವು ಮಾತಾಡಿಸುವಂತ ಪ್ರಯತ್ನಗಳನ್ನು ಮಾಡ್ತೀವಿ. ಇದು ನಾನು ಯಾಕೆ ಅಂತಂದ್ರೆ, ನೀವು ಒಂದು ಪುಸ್ತಕವನ್ನು ಓದಿದಾಗ ಅರ್ಧದಿಂದ ಓದಬೇಡಿ ಅಂತ, ಡೇ 1 ಓದಿ ಅಂತ. ಅದಕ್ಕಾಗಿ ನಾನು ಪ್ರತಿಯೊಂದನ್ನು ಕೂಡ ಸ್ವಲ್ಪ 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 ಕೊಡ್ತಾ ಇರ್ತೀನಿ. ಆ ಪರನಲ್ಲ ಈ ಪರನಲ್ಲ, ಓನ್ಲಿ ಸೌಜನ್ಯ ಪರ. ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀನಿ ನೋಡಿ. ಸೌಜನ್ಯ ಅತ್ಯಾಚಾರ ಪ್ರಕರಣವೇ ದೊಡ್ಡ ಗೋಜಲಾಗುತ್ತೆ. ಯಾಕೆ ಅಂತ ಹೇಳಿ 2012ರಲ್ಲಿ ಈಗ ಗಿರೀಶ್ ಮಠನವರು ಹೇಳಿದ್ರಲ್ಲ, ಸತತ 2 ದಿನ ಧರ್ಮಸ್ಥಳದಲ್ಲಿ ಮಳೆ ಸುರಿದಿರುತ್ತೆ. ಸೌಜನ್ಯ ಬಸ್ ಇಳಿದಾಗ್ಲೂ ಮಳೆ ಸುರಿತಾ ಇರುತ್ತೆ. ಹಾಗಿದ್ರೆ ಅತ್ಯಾಚಾರಿಗಳು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ರು ಅನ್ಸತ್ತೆ ನೋಡಿ. ಮಳೆ ಸುರಿತಾ ಇದ್ರು ಕೂಡ ಆಕೆಯ ಬಟ್ಟೆ, ಬ್ಯಾಗ್, ಪುಸ್ತಕಗಳು ಒದ್ದೆ ಆಗಿರ್ಲಿಲ್ಲ.